ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಅರಮನೆ ಕಲ್ಲು ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಇದು ತುಮಕೂರಿನ ಔಟ್ಸ್ಕರ್ಟ್ಸಲ್ಲಿದೆ. ಇದು ಬೆಂಗಳೂರಿನಿಂದ 70 ಕಿಲೋಮೀಟರ್ಸ್ ದೂರದಲ್ಲಿದೆ. ನನ್ನ ಗಾಡಿನ ಪಾರ್ಕ್ ಮಾಡಿ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡ್ಬಂದರೆ ಅಲ್ಲಿ ಒಂದು ಕ್ರಷರ್ ಇತ್ತು. ಆ ಕ್ರಷರ್ ಪಕ್ಕದಲ್ಲೇ ನಾವು ಹೀಗೆ ನಡ್ಕೊಂಡು ಹೋಗಬೇಕು ಅರಮನೆ ಕಲ್ಲು ಬೆಟ್ಟಕ್ಕೆ. ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡ್ಬಂದರೆ ಇಲ್ಲೊಂದು ಕ್ವಾರಿ ಸಿಗುತ್ತೆ. ಈ ಕ್ರಷರ್ಗೆ ಬಂಡೆಗಳೆಲ್ಲ ಇಲ್ಲಿಂದನೇ ಸಪ್ಲೈ ಆಗೋದು ಅನಿಸುತ್ತೆ. ಅದ್ರ ಒಳಗಡೆನೇ ನಾವು ಹಾಸಿಗೆ ಹೋಗಬೇಕು. ಇನಿಷಿಯಲಿ ನನಗೆ ಅಲ್ಲಿ ಸ್ವಲ್ಪ ಅಲೋ ಮಾಡಲ್ವೇನೋ ಅಂದ್ಕೊಂಡೆ, ಬಟ್ ಅಲ್ಲಿ ಕೆಲಸ ಮಾಡ್ತಿದ್ದವರು ತುಂಬ ಹೆಲ್ಪ್ಫುಲ್ ಆಗಿದ್ದರು. ಹೇಗೆ ಹೋಗಬೇಕು ಅಂತಲೂ ಸ್ವಲ್ಪ ಸಲಹೆ ಕೊಟ್ಟರು. ಕ್ವಾರಿ ಪಕ್ಕದಲ್ಲೇ ನಾವು ಹಾಗೆ ಮೇಲೆ ನಡ್ಕೊಂಡು ಹೋಗಬೇಕು. ಇಲ್ಲಿಂದ ನಾವು ನಮ್ಮ ದಾರಿನ ನಾವೇ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಫುಲ್ ಹುಲ್ಲು ಬೆಳ್ಕೊಂಬಿಟ್ಟಿದೆ, ಏನು ಕಾಲು ದಾರಿನೇ ಕಾಣಿಸ್ತಾ ಇಲ್ಲ. ಈ ನಡುವೆ ಚೆನ್ನಾಗಿ ಮಳೆ ಆಗಿದ್ದರಿಂದ ಬಂಡೆ ಮೇಲೆಲ್ಲ ತುಂಬ ಪಾಚಿ ಕಟ್ಬಿಟ್ಟಿದೆ. ಸೊ ಹುಷಾರಾಗಿ ಹೋಗಬೇಕು. ನಾನು ಅದ್ರ ಪಕ್ಕದಲ್ಲೇ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಅಲ್ಲೇನು ನಮ್ಮ ಬಾವುಟ ಕಾಣ್ತಿದೆಯಲ್ಲ, ಅಲ್ಲಿಗೆ ನಾನು ಹೋಗಬೇಕಾಗಿರೋದು. ಆ ಬಾವುಟದ ಕೆಳಗಡೆನೇ ಒಂದು ಗುಹೆ ದೇವಸ್ಥಾನ ಇದೆ. ನಾನು ಡೈರೆಕ್ಟಾಗಿ ಆ ಬಾವುಟದ ಕಡೆಗೆ ಹತ್ತಲಿಕ್ಕಾಗಲಿಲ್ಲ. ಯಾಕಂದರೆ ಆ ದಾರೀಲಿ ತುಂಬ ಮುಳ್ಳಿನ ಪೊದೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಳಸ್ಕೊಂಡು ಮೇಲೋಗಿ ಮೇಲಿಂದ ಆಮೇಲೆ ಮತ್ತೆ ಈ ಕಡೆಗೆ ಕೆಳಗಡೆ ಇಳಿತಾ ಇದ್ದೀನಿ. ನಾನು ಈ ಟ್ರಕ್ಕು ಒಬ್ಬನೇ ಮಾಡ್ತಿರೋದು. ಬಟ್ ಇಲ್ಲಿಗೆ ಬರೋರು ದಯವಿಟ್ಟು ಗ್ರೂಪ್ಸಲ್ಲೇ ಬನ್ನಿ. ಯಾಕಂದರೆ ಮೇಯ್ನು ಇಲ್ಲಿ ಸರಿಯಾದ ಕಾಲ್ದಾರಿ ಇಲ್ಲ. ಮತ್ತು ಇದು ದೇವರಾಯನ ದುರ್ಗ ಕಾಡಿನ ಪಕ್ಕದಲ್ಲೇ ಇರೋದು. ಕೆಲವ್ರು ಹೇಳ್ತಾರೆ ಇಲ್ಲ ಆವಾಗವಾಗ ಕಾಡು ಪ್ರಾಣಿಗಳು ಕಾಣಿಸ್ಕೊಂಡಿದೆ ಅಂತ. ಸೊ ಬೆಟರ್ ಟು ಕಮ್ ಇನ್ ಗ್ರೂಪ್ಸ್. ಮೇಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಮಳೆ ಆದ ಕಾರಣ ಎಲ್ಲೆಲ್ಲೂ ತುಂಬ ಹಸಿರುಮಯವಾಗಿದೆ. ಮತ್ತು ನಮಗೆ ಇಲ್ಲಿಂದ ನಮಗೆ ರಾಮದೇವ್ರ ಬೆಟ್ಟ, ಪಾಂಡವರ ಬೆಟ್ಟ, ದೀಪದ ಕಲ್ಲು ಬೆಟ್ಟ, ದೇವರಾಯನ ದುರ್ಗ ಎಲ್ಲ ಕಾಣುತ್ತೆ. ಆಲ್ಮೋಸ್ಟ್ ರೀಚ್ ಆದೆ ನಾನು. ಇದೇ ನೋಡಿ ಬಸವೇಶ್ವರ ಸ್ವಾಮಿ ಕೇವ್ ಟೆಂಪಲ್ಲು. ಇದರ ಒಳಗಡೆ 2 ನಂದಿ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಮತ್ತು ಯಾರೋ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ ಇತ್ತೀಚೆಗೆ.
ಈ ಬೆಟ್ಟ ಮೇಲೆ ಹತ್ತಲು ನನಗೆ 45 ನಿಮಿಷ ಹಿಡೀತು, ಮತ್ತು ಇದರ ಹೈಟ್ ಬಂದು 3500 ಫೀಟ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಇಳೀಲಿಕ್ಕೆ ಶುರು ಮಾಡಿದೆ. ಮತ್ತೆ ಆ ಕ್ವಾರಿ ಒಳಗಡೆನೇ ಹಾಸಿ ಹೋಗಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.